ಮಾಯಾ ಲೋಕಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕ ರಾಮಚಂದ್ರ ಆಚಾರ್ಯ. ಇಂದಿನ ಚರ್ಚೆ ವಿಷಯ ಉತ್ತರ ಕನ್ನಡ ಜಿಲ್ಲೆಗೆ ರಾಜ್ಯ ಪ್ರಭುತ್ವದ ಕೊಡುಗೆ ಏನು, ಅಂದರೆ ರಾಜ್ಯ ಸರ್ಕಾರ ಆಳಿದ ಮತ್ತು ಆಳುತ್ತಿರುವ ರಾಜ್ಯ ಸರ್ಕಾರಗಳ ಕೊಡುಗೆ ಏನು ಅಂತ ವಿಷಯ. ಉತ್ತರ ಕನ್ನಡ ಜಿಲ್ಲೆಯು ಕರ್ನಾಟಕದ ಪಶ್ಚಿಮ ಭಾಗದ ಒಂದು ಜಿಲ್ಲೆಯಾಗಿದ್ದು ವಿಸ್ತಾರದಲ್ಲಿ 3ನೇ ಅತಿ ದೊಡ್ಡ ಜಿಲ್ಲೆಯಾಗಿರುತ್ತದೆ. ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆಯಾಗಿರುತ್ತದೆ. ಜಿಲ್ಲೆಯ ಜನಸಂಖ್ಯೆಯು ಸರಿಸುಮಾರು 15 ಲಕ್ಷ ಆಗಿರುತ್ತದೆ. ಈ ಜಿಲ್ಲೆಯು 11 ತಾಲೂಕುಗಳನ್ನು ಹೊಂದಿದ್ದು ಮಲೆನಾಡು ಮತ್ತು ಕರಾವಳಿ ಪ್ರದೇಶವನ್ನು ಒಳಗೊಂಡಿರುತ್ತದೆ. ಕನ್ನಡ ನಾಡಿನ ಮೊದಲ ರಾಜಧಾನಿ ಬನವಾಸಿಯಾಗಿದ್ದು ಇಲ್ಲಿ ಮಯೂರವರ್ಮನು ಪಲ್ಲವರನ್ನು ಸೋಲಿಸಿ 1000 ವರ್ಷಗಳ ಹಿಂದೆ ಕದಂಬ ರಾಜಮನೆತನವನ್ನು ಸ್ಥಾಪಿಸಿದ್ದನು. ಆದಿಕವಿ ಯೋಧ ಪಂಪ ಕೂಡ ಇದೇ ಸ್ಥಳದಲ್ಲಿ ವಾಸವಾಗಿದ್ದನು. ಅಲ್ಲಮಪ್ರಭು ಕೂಡ ಈ ಸ್ಥಳದಲ್ಲಿ ಕೆಲವು ವರ್ಷ ಇದ್ದ ಬಗ್ಗೆ ಇತಿಹಾಸ ಹೇಳುತ್ತದೆ. ಈ ಜಿಲ್ಲೆಯಲ್ಲಿ ಮುಖ್ಯವಾಗಿ 6 ಅಣೆಕಟ್ಟುಗಳು ಇದ್ದು ಕದ್ರಾ, ಸೂಪ, ಲಿಂಗನಮಕ್ಕಿ, ಗೇರುಸೊಪ್ಪ, ಕಡಸೊಳ್ಳಿ. ಈ ಎಲ್ಲ ಅಣೆಕಟ್ಟುಗಳ ಉದ್ದೇಶ ವಿದ್ಯುತ್ ಉತ್ಪಾದನೆ. ಈ ಎಲ್ಲ ಯೋಜನೆಗಳಿಂದ ರಾಜ್ಯಕ್ಕೆ ಸರಿಸುಮಾರು 50% ವಿದ್ಯುತ್ ಪೂರೈಕೆಯಾಗುತ್ತದೆ. ಈ ಎಲ್ಲ ಯೋಜನೆಗಳಿಗಾಗಿ ಜನರು ತಮ್ಮ ಜಮೀನು ಮನೆಯನ್ನು ಕಳೆದುಕೊಂಡಿರುತ್ತಾರೆ, ತ್ಯಾಗ ಮಾಡಿರುತ್ತಾರೆ. ಅರಣ್ಯ ಇಲಾಖೆಯ 1000 ಎಕರೆ ಅರಣ್ಯ ಯೋಜನೆಗಾಗಿ ಮುಳುಗಡೆಯಾಗಿರುತ್ತದೆ. ಒಟ್ಟಾರೆಯಾಗಿ ಜಿಲ್ಲೆಯು ರಾಜ್ಯಕ್ಕೆ ಬೆಳಕನ್ನು ಕೊಟ್ಟಿರುವುದು ಸತ್ಯವಾಗಿರುತ್ತದೆ. ಇದಕ್ಕೆ ಪ್ರತಿಯಾಗಿ ಆಳಿದ ಮತ್ತು ಆಳುತ್ತಿರುವ ಸರ್ಕಾರಗಳು ಜಿಲ್ಲೆಗೆ ಕೊಟ್ಟ ಅನುದಾನ ಯೋಜನೆ ಅಲ್ಪ. ಇಂದಿಗೂ ಹಳ್ಳಿಗಳಿಗೆ ರಸ್ತೆ, ಬಸ್ ಸೌಕರ್ಯ ಸಮರ್ಪಕವಾಗಿ ಇರುವುದಿಲ್ಲ. ಇದನ್ನು ಸರ್ಕಾರ ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಒಂದು ಅವಶ್ಯಕತೆ ಇದೆ. ಇಂದಿಗೂ ಜಿಲ್ಲೆ ಅಭಿವೃದ್ಧಿ ಆಗದಿರಲು ಅಥವಾ ಹಿಂದುಳಿದಿರಲು ಕಾರಣ ಏನು ಅಂತ ಒಂದು ಪ್ರಶ್ನೆ ಮಾಡಿದಾಗ ಒಂದು ರಾಜಕೀಯ ನಾಯಕತ್ವದ ಕೊರತೆ ಇದೆ, ಜನರ ಪರಿಶ್ರಮದ ಅಭಾವ ಇದೆ, ಬೇಡಿಕೆಯನ್ನು ಸಮರ್ಪಕವಾಗಿ ಮನದಟ್ಟು ಮಾಡುವಲ್ಲಿ ವೈಫಲ್ಯ, ಜನರ ಅಲ್ಪತೃಪ್ತಿ ಮನೋಭಾವ, ಸಂಘರ್ಷ ಮತ್ತು ಹೋರಾಟದ ಮನೋಭಾವನೆ ಇಲ್ಲದಿರುವುದು, ಸಮರ್ಪಕ ರೈಲ್ವೆ ಸಂಪರ್ಕ ಇಲ್ಲದಿರುವುದು, ಹೆಚ್ಚಿನ ಭೂಮಿ ಅರಣ್ಯ ಇಲಾಖೆಯ ಸುಪರ್ದಿಯಲ್ಲಿರುವುದು. ಇನ್ನು ಆಗಬೇಕಾದ ಅಭಿವೃದ್ಧಿ ಚಟುವಟಿಕೆಗಳು ಯಾವುದು ಅಂತ ನೋಡಿದಾಗ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಬೇಕು. ಜಿಲ್ಲೆಗೊಂದು ವಿಶ್ವವಿದ್ಯಾಲಯದ ಅವಶ್ಯಕತೆ ಇದೆ. ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಿನ ಅವಶ್ಯಕತೆ ಇದೆ. ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಆಗಬೇಕು ಮತ್ತು ಸಾರಿಗೆ ಸೌಕರ್ಯಗಳಲ್ಲಿ ಸಾರಿಗೆ ಸೌಕರ್ಯವನ್ನು ಹೆಚ್ಚಿಸಬೇಕು ಅನ್ನೋದು. ನವೋದಯ ವಿದ್ಯಾಲಯಗಳನ್ನು ಹೆಚ್ಚಿಸಬೇಕು. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ಗಳನ್ನು ನಿಯೋಜಿಸಬೇಕು. ಮತ್ತು ತಾಲೂಕು ಕೇಂದ್ರಗಳಲ್ಲಿ ಗಾರ್ಮೆಂಟ್ಸ್ ಮತ್ತು FMCG ಕಂಪನಿಗಳನ್ನು ಸ್ಥಾಪನೆ ಮಾಡಬೇಕು. ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು. ಒಂದು ಜೈವಿಕ ಕೃಷಿಗೆ ಉತ್ತೇಜನವನ್ನು ಕೊಡಬೇಕು. ಮತ್ತು ಪರಿಸರ ಸಂರಕ್ಷಣೆಗೆ ಹಸಿರು ಸೇನೆಯನ್ನು ನಿಯೋಜಿಸಬೇಕು. ಇದು ಸ್ಥಳೀಯರೇ ಮಾಡಿಕೊಂಡ್ರೆ ಒಳ್ಳೆಯದು ಒಂದು. ಆಮೇಲೆ ಇನ್ನೊಂದು ಏನಂದರೆ ಒಂದು ಉನ್ನತಾಧಿಕಾರಿಗಳ ಒಂದು ನಿಯೋಗವನ್ನು ರಾಜ್ಯ ಸರ್ಕಾರ ಕಳಿಸ್ಕೊಟ್ಟು ಇಲ್ಲಿಯ ಸಮಸ್ಯೆಗಳನ್ನು ಅರ್ಥಕೊಂಡು ಅದಕ್ಕೆ ತಕ್ಕನಾಗಿ ಯೋಜನೆಯನ್ನು ಸಿದ್ಧಪಡಿಸಿ ಜಾರಿಗೆ ತಂದರೆ ಅದು ಉತ್ತಮವಾಗಿರುತ್ತೆ ಅನ್ನೋದು ಒಂದು ಮನೋಭಾವನೆ. ಆಮೇಲೆ ಇಲ್ಲಿನ ಹೆಚ್ಚಿನ ಪ್ರದೇಶ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ
ಇಲ್ಲಿ ಅನುದಾನ, ರಾಜ್ಯ ಸರ್ಕಾರ ಅನುದಾನವನ್ನು ಈ ಪ್ರದೇಶಗಳಿಗೆ ಅನುದಾನವನ್ನು ಹೆಚ್ಚಿಸಬೇಕು, ಇಲ್ಲಿಯ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಬೇಕು ಅನ್ನುವಂಥದ್ದು ಒಂದು ಯೋಚನೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯು ಹೆಚ್ಚಿನ ಅಭಿವೃದ್ಧಿ ಆಗಲಿ ಎಂದು ಆಶಿಸುತ್ತಾ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಕಟಾಕಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.